ಇದೆಲ್ಲದರ ನಡುವೆ ಕೆಲವೇ ಕ್ಷಣಗಳಲ್ಲಿ ಕೊಲೆ ಆರೋಪಿಯಾಗಿರುವಂತಹ ದರ್ಶನ್ ಅವರ ಬೇಲ್ ಭವಿಷ್ಯ ಕೂಡ ನಿರ್ಧಾರ ಆಗೋದಿದೆ. ಯಾಕಂದ್ರೆ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಇಂಟ್ರೆಸ್ಟಿಂಗ್ಲಿ ಇವತ್ತು ಮೊನ್ನೆ ನೀವು ದರ್ಶನ್ ಪರವಾದಂತ ವಕೀಲರು ಏನೆಲ್ಲ ವಾದ ಹೂಡಿದ್ರು ಅನ್ನುವಂಥದ್ದನ್ನ ನೋಡ್ತಾ ಇದ್ವಲ್ಲ, ಅದಕ್ಕೆ ಪ್ರತಿವಾದವಾಗಿ ಇವತ್ತು SPP ಹೇಗೆ ಕೌಂಟರ್ ಕೊಡ್ತಾರೆ ಅನ್ನುವಂಥದ್ದನ್ನ ನೋಡಬೇಕಿದೆ. ಅಂದ್ರೆ ಪೊಲೀಸರ ಪರ SPP ಪ್ರಸನ್ನ ಕುಮಾರ್ ಅವರು ಇವತ್ತು ವಾದವನ್ನ ಹೂಡೋರಿದ್ದಾರೆ. ತನಿಖೆಯ ಲೋಪಗಳ ಬಗ್ಗೆ ಮೇಲಿನ ಮೇಲೆ ಪ್ರಶ್ನೆಗಳನ್ನ ಎತ್ತಿದ್ದರು ವಕೀಲ CV ನಾಗೇಶ್ ಅವರು. ಎಲ್ಲದಕ್ಕೂ ಉತ್ತರ ಇದೆ ಅಂತ ಕೋರ್ಟ್ನಲ್ಲೇ SPP ಪ್ರಸನ್ನ ಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದರು. ಈಗ ಪ್ರತಿ ಪ್ರಶ್ನೆಗೂ ಕೂಡ ಉತ್ತರಿಸೋದಕ್ಕೆ SPP ಪ್ರಸನ್ನ ಕುಮಾರ್ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ದರ್ಶನ್ ಹಾಗೆ ಪವಿತ್ರ ಗೌಡ ಪಾತ್ರದ ಬಗ್ಗೆ SPP ಪ್ರಸನ್ನ ಕುಮಾರ್ ಅವರು ವಿವರಿಸೋರಿದ್ದಾರೆ. ಸೊ CV ನಾಗೇಶ್ ಅವರು ಏನಂತ ವಾದ ಹೂಡಿದ್ದರು, ದರ್ಶನ್ ಅವರನ್ನ ಬೇಕು ಅಂತ ಸಿಕ್ಕಾಕ್ಸುವಂತ ಪ್ರಯತ್ನ ಈ ಪ್ರಕರಣದಲ್ಲಿ ಆಗಿದೆ. ದರ್ಶನ್ ಅವರ ಶೂಗೆ ಸಂಬಂಧಪಟ್ಟ ಹಾಗೆ ಇವ್ರು ಚಪ್ಪಲಿ ಹಾಕಿದ್ರು, ಶೂ ಎತ್ಕೊಂಡು ಹೋದ್ರು, ಆಮೇಲೆ ಇವ್ರ ಪ್ಯಾಂಟಲ್ಲಿ ಕುಕ್ಕಿ ಒಗೆದಿದ್ದಾರೆ, ಆ ಪ್ಯಾಂಟಲ್ಲಿ ಇವ್ರು ಹೆಂಗ್ ರಕ್ತದ ಕಲೆಯನ್ನ ತೆಗೆದ್ರು, ಅದಾದ ನಂತರದಲ್ಲಿ ಇದೊಂದು ಸ್ಟೋನಿ ಬ್ರೂಕ್ಸ್ ಅಲ್ಲಿ ಅವರೆಲ್ಲ ಊಟ ಮಾಡಕ್ ಕೂತಿದ್ದು, ಅದನ್ನು ಸಂಚು ರೂಪಿಸುವಂತ ನಿಟ್ಟಿನಲ್ಲಿ ಅವ್ರು ಕೂತಿದ್ದಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕೊಲೆ ನಡೆದಂಥದ್ದು 9ನೇ ತಾರೀಕು, 12ನೇ ತಾರೀಕಿನ ನಂತರದಲ್ಲಿ ಇವರು ಪ್ರೊಸೀಜರ್ಸ್ಗಳನ್ನ ಶುರು ಮಾಡಿದ್ದಾರೆ. ಅಲ್ಲಿ ತನಕ ಏನೇನ್ ಬೇಕೋ ಎಲ್ಲ ಸ್ಟ್ರಾಟಜಿಯನ್ನ ಇವ್ರು ಮಾಡ್ಕೊಂಡಿದ್ರು ದರ್ಶನ್ ಅಂಡ್ ಟೀಮ್ ಅನ್ನ ಸಿಕ್ಕಾಕ್ಸುವಂತ ನಿಟ್ಟಿನಲ್ಲಿ, ಪ್ರಮುಖವಾಗಿ ದರ್ಶನ್ ಅವರನ್ನ ಸಿಕ್ಕಾಕ್ಸುವಂತ ನಿಟ್ಟಿನಲ್ಲಿ ಅಂತೇಳಿ ಇಲ್ಲಿ ವಾದವನ್ನ ಹೂಡಿದ್ದರು. ಸೊ ಆಮೇಲೆ ಈ ಮಹಜರಿಗೆ ಹೋದಂತ ವಿಚಾರವನ್ನು ಕೂಡ ಪ್ರಶ್ನೆ ಮಾಡಿದ್ದರು. 3 ದಿವಸ ಆದಂತ ನಂತರದಲ್ಲಿ ಇವರು ಮಹಜರು ಜೊತೆಗೆ ಅವ್ರ ಹೇಳಿಕೆಗಳನ್ನೆಲ್ಲ ಪಡೆದುಕೊಂಡಾದಂತ ನಂತರದಲ್ಲಿ ಈ ಕೋಲು ಬಡ್ಕಿ ಇವನ್ನೆಲ್ಲ ಅಂದ್ರೆ ಹೊಡೆಯೋಕೆ ರೇಣುಕಾ ಸ್ವಾಮಿಗೆ ಹೊಡೆಯೋದಕ್ಕೆ ಬಳಸಿದ್ರು ಅನ್ನುವಂಥದ್ದು, ಇದನ್ನೆಲ್ಲ ವಶಕ್ಕೆ ಪಡೆದು ಈ ಥರದ್ದು ಬಹಳಷ್ಟು ಆರೋಪ ಮಾಡಿದ್ರು. ಅದಕ್ಕೆಲ್ಲ ಇವತ್ತು ಹೇಗೆ ಕೌಂಟರ್ ಕೊಡ್ತಾರೆ ನೋಡಬೇಕಿದೆ. ಜೈಲಿನಲ್ಲಿ ದರ್ಶನ್ಗೆ ಬೆನ್ನು ನೋವು ಹಾಗೆ ಊತದ ಸಮಸ್ಯೆ ಕಾಣಿಸ್ಕೊಂಡಿದೆ. ವೈದ್ಯರು ಸಲಹೆ ನೀಡಿದ್ರೂ ಕೂಡ ದರ್ಶನ್ ಚಿಕಿತ್ಸೆಯನ್ನ ಪಡೀಲಿಲ್ಲ. ದರ್ಶನ್ ಮೊಂಡುತನದಿಂದ ಜೈಲಾಧಿಕಾರಿಗಳಿಗೆ ಸಹಜವಾಗಿ ಟೆನ್ಷನ್ ಇದೆ. ದರ್ಶನ್ ಆರೋಗ್ಯದ ಬಗ್ಗೆ ಅಧಿಕಾರಿಗಳು ಕೂಡ ವರದಿಯನ್ನ ಕೇಳ್ತಾ ಇದ್ದಾರೆ, ಅಂದ್ರೆ ವರದಿಯನ್ನ ಕೇಳಿದ್ದಾರೆ. ಸೊ ದರ್ಶನ್ ಕಂಡೀಷನ್ ಹಾಗೆ ಮುಂದಿನ ಚಿಕಿತ್ಸಾ ಕ್ರಮದ ವರದಿ ಕೊಡಬೇಕು ಅಂತ ಅವರು ವರದಿಯನ್ನ ಕೇಳಿದ್ದಾರೆ. ಯಾರಿಂದ ಅಂದ್ರೆ ವಿಮ್ಸ್ ವೈದ್ಯರಿಂದ ಅವರು ಸಮಗ್ರ ವರದಿಯನ್ನ ಕೇಳಿದ್ದಾರೆ. ಜೈಲಾಧಿಕಾರಿಗಳ ವರದಿಯನ್ನ ಆಧರಿಸಿ ಮುಂದಿನ ಚಿಕಿತ್ಸಾ ಕ್ರಮದ ಬಗ್ಗೆ ಇವರು ನಿರ್ಧಾರ ತೆಗೆದುಕೊಳ್ಳೋರಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದರ್ಶನ್ ಅವರಿಗೆ ಸದ್ಯ ಬೆನ್ನು ನೋವಿನ ಊತದ ಸಮಸ್ಯೆ ಕಂಡು ಬರ್ತಾ ಇದೆ. ಅದು ಕೆಲ ದಿನಗಳಿಂದ ಅವರಿಗೆ ಆ ಸಮಸ್ಯೆ ಕಂಡು ಬರ್ತಾ ಇದೆ. ಬಟ್ ಚಿಕಿತ್ಸೆಯನ್ನ ಅವರು ಪಡೆದುಕೊಳ್ತಿಲ್ಲ ಅನ್ನುವಂಥದ್ದು ಈಗಿರುವಂಥದ್ದು ವಿಚಾರ. ಅವ್ರು ಏನೇ ಹೇಳಿದ್ರು ಕೂಡ ಚಿಕಿತ್ಸೆ ಪಡೆದುಕೊಳ್ತಾ ಇಲ್ಲ. ನಾನು ಬೆಂಗಳೂರಿಗೆ ಹೋಗ್ತೀನಿ, ಆ ನಂತರದಲ್ಲಿ ಚಿಕಿತ್ಸೆ ಪಡ್ಕೊಳ್ತೀನಿ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರಂತೆ. ಸೊ ನೋಡಿ, ಅಲ್ಲಿ ಅವರು ಓಡಾಡುವಂಥ ಸಂದರ್ಭದಲ್ಲೂ ಕೂಡ ಬ್ಯಾಗನ್ನು ಎತ್ಕೊಂಡು ಹೋಗಿ ಅವರು ಕೆಳಗಿಡೋದು, ಅದಾದ ನಂತರ ಸ್ವಲ್ಪ ಅವರು ಸುಧಾರಿಸ್ಕೊಳ್ಳೋದು, ಈ ಥರದ್ದೆಲ್ಲವೂ ಕೂಡ ಕಂಡು ಬರ್ತಾ ಇದೆ ನೋಡಿ ಇಲ್ಲಿ. ಸೊ ಹಾಗಂತ ಭಾಳ ಸಮಸ್ಯೆ ಇದ್ದಂಥ ನಂತರದಲ್ಲಿ ತುರ್ತಾಗಿ ಅವ್ರು ಚಿಕಿತ್ಸೆಗಾದರೂ ಮುಂದಾಗ್ಬೋದು. ಬಟ್ ಅದು ಕೂಡ ಆಗ್ತಾ ಇಲ್ಲ. ಮೇಲಿನ ಮೇಲೆ ನಾನು ಬೆಂಗಳೂರಿಗೆ ಹೋಗ್ತೀನಿ, ಅಲ್ಲೇ ಚಿಕಿತ್ಸೆ ಪಡಿತೀನಿ ಅಂತ ಹೇಳ್ತಾ ಇದ್ದಾರಂತೆ. ಸೊ ಒಂದು ಹಂತದಲ್ಲಿ ಇದು ಬೆಂಗಳೂರಿಗೆ ಅವ್ರು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಈ ಥರದ ವಿಚಾರವನ್ನು ಏನಾದರೂ ಬಳಸ್ಕೊಳ್ತಾ ಇದ್ದಾರಾ ಅನ್ನುವಂಥದ್ದನ್ನು ಕೂಡ ಸಹಜವಾಗಿ ಒಂದು ಗುಮಾನಿ ಜೈಲಿನ ಅಧಿಕಾರಿಗಳಲ್ಲಿದೆ. ಹಾಗಾಗಿ ಒಂದು ವರದಿ ಕೊಡಿ ಅಂತೇಳಿ ಅವರು ವಿಮ್ಸ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. 5 ದಿನಗಳಿಂದ ಉಲ್ಬಣಗೊಂಡಿದೆ ಬೆನ್ನು ನೋವಿನ ಸಮಸ್ಯೆ, ಬೆನ್ನಿನಲ್ಲಿ ಊತದ ಸಮಸ್ಯೆ, L1 ಹಾಗೆ L5 ಭಾಗದಲ್ಲಿ ಊತ ಇದೆಯಂತೆ. ವಿಪರೀತ ನೋವು ಕೂಡ ದರ್ಶನ್ ಅವರನ್ನ ಕಾಡ್ತಾ ಇದೆ. ಸ್ಕ್ಯಾನಿಂಗ್ ಮಾಡಿಸಿ ಅಂತ ವಿಮ್ಸ್ ಮೂಳೆ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ ಆದರೆ ದರ್ಶನ್ ಅವರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಚಿಕಿತ್ಸೆ ಬೇಡ ಅಂತ ದರ್ಶನ್ ಪಟ್ಟು ಹಿಡಿತಾ ಇದ್ದಾರೆ. ನೋವು ನಿವಾರಕ ಅಥವಾ ಈ ನರಕ್ಕೆ ಸಂಬಂಧಪಟ್ಟಾಗಿನ ಕೆಲ ಮಾತ್ರೆಗಳನ್ನ ವೈದ್ಯರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಅದೆಲ್ಲವನ್ನ ಮೀರಿ ಅವರಿಗೆ ನೋವಿನ ಸಮಸ್ಯೆ ಅಂತೂ ಕಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದಕ್ಕೆ ತಕ್ಕಾಗೆ ನಾವು ನೋಡ್ತಾ ಇದೀವಲ್ಲ, ಅವರಿಗೆ ಓಡಾಡುವಂಥ ಸಂದರ್ಭದಲ್ಲಿ ಬ್ಯಾಗನ್ನು ಕೆಳಗಿಡೋದು, ಸ್ವಲ್ಪ ಅವರು ಸುಧಾರಿಸ್ಕೊಂಡಂಥ ರೀತಿಯಾಗಿ ಕಂಡು ಬರೋದು, ಈ ಥರದ್ದೆಲ್ಲವೂ ಕೂಡ ನಾವು ನಿನ್ನೆ ಮೊನ್ನೆಯಿಂದ ಗಮನಿಸ್ತಾ ಇದ್ದೀವಿ. ಬಟ್ ತೀರಾ ಮೊನ್ನೆ ತನಕನೂ ಕೂಡ ನೀವು ನೋಡ್ತಾ ಇದ್ರಿ ದರ್ಶನ್ ಅವರು ಭಾಳ ಆರಾಮಾಗಿ ಓಡಾಡ್ತಾ ಇದ್ದಂಥದ್ದನ್ನು ನಾವು ನೋಡ್ತಾ ಇದ್ವಿ. ಜೊತೆಗೆ ಈ ಮಾಧ್ಯಮದವರಿಗೆಲ್ಲ ಈ ಅವ್ರೇನೋ ಒಂದು ಮುದ್ರೆ ಅಂತಾರೆ ಅಥವಾ ಒಂದು ಸಿಂಬಲ್ಲು ಏನೋ ಅದನ್ನು ತೋರಿಸ್ಕೊಂಡು ಓಡಾಡ್ತಾ ಭಾಳ ಆರಾಮಾಗಿ ಅವ್ರು ಕೈ ಬೀಸ್ಕೊಂಡು ಓಡಾಡ್ತಾ ಇದ್ರು. ಆದರೆ ಕಳೆದ 2 ದಿನಗಳಿಂದ ಹೀಗೆ ಅವರು ನೋವಿನಲ್ಲಿ ಇದ್ದಾರೆ ಅನ್ನೋ ರೀತಿಯಾಗಿ ಕಂಡು ಬರ್ತಾ ಇದೆ ಅವರು ಓಡಾಟ ಎಲ್ಲ ನೋಡಿದಂಥ ಸಂದರ್ಭದಲ್ಲಿ. ಸೊ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ A11 ನಾಗರಾಜು, A12 ಲಕ್ಷ್ಮಣ್ ಜಾಮೀನು ಅರ್ಜಿ ವಿಚಾರಣೆ ನಡೆದಿದೆ. ಸೊ ಬೆಂಗಳೂರಿನ 57ನೇ CCH ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಆರೋಪಿಗಳ ಪರ ಹಿರಿಯ ವಕೀಲ ಸಂದೇಶ್ ಚೌಟ ಅವರು ವಾದವನ್ನ ಹೂಡ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಸಂದೇಶ್ ಚೌಟ, ಹಿಂದೆಂದೂ ನಡೆಯದ ಘಟನೆ ರೀತಿಯಾಗಿ ಇದನ್ನ ಬಿಂಬಿಸಲಾಗ್ತಾ ಇದೆ. ಈ ಘಟನೆಯನ್ನ ಆಧರಿಸಿ ಸೆನ್ಸೇಷನ್ ಮಾಡುವ ಬದಲು ಈ ಘಟನೆಯಲ್ಲಿರುವಂತ ವ್ಯಕ್ತಿಗಳನ್ನ ಆಧರಿಸಿ ಸೆನ್ಸೇಷನ್ ಮಾಡಲಾಗ್ತಾ ಇದೆ. ರಾಜಕಾರಣಿಗಳು, ನಟರ ಪ್ರಕರಣಗಳನ್ನ ಸಹಜವಾಗಿ ಸೆನ್ಸೇಷನ್ ಮಾಡಲಾಗುತ್ತೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಮನೆ ಊಟದ ವಿಚಾರವಾಗಿಯೂ ಕೂಡ ಅನಗತ್ಯವಾದಂತ ಪ್ರಚಾರವನ್ನ ನೀಡಲಾಗಿದೆ.
ಜೈಲಿನಲ್ಲಿನ ಫೋಟೋ ವೈರಲ್ ಆಗಿದ್ದಕ್ಕೆ ಕೈದಿಗಳನ್ನೇ ಸ್ಥಳಾಂತರಿಸಲಾಗಿದೆ. ಆರೋಪಿಗಳ ವಿರುದ್ಧ ಪೂರ್ವಾಗ್ರಹ ಪೀಡಿತವಾಗಿ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಆರೋಪಿಗಳ ಪರ ಹಿರಿಯ ವಕೀಲ ಸಂದೇಶ್ ಚೌಟಾ ಅವರು ವಾದ ಹೂಡುವಂತ ಸಂದರ್ಭದಲ್ಲಿ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಬರುತ್ತೆ. ಸೊ ಅದರ ಡೀಟೇಲ್ಸ್ ಅನ್ನ ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ.